ಅದನ್ನ ರುಬ್ಬಿಟ್ಟು ಹಾಲು ತೆಗಿಬೇಕು. ಹಾ, ಸ್ವಿಚ್ ಆನ್ ಮಾಡಿಲ್ವಲ್ಲಮ್ಮ. ವಿಡಿಯೋ ಏನ್ ಕೆಲಸ ಮಾಡೋದು ನಿನ್ಗೆ ಯಾಕೆ ಆಮೇಲೆ? ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ತಂಪು. ನನಗಂತೂ ಭರ್ಜರಿ ಊಟ. ಗೈಸ್ ಹೇಳಿದ್ದೆ ರಾಗಿ ಕೆಲಸ ಮಾಡೋದು ತೋರಿಸ್ತೀನಿ ಅಂತ. ಈಗ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಅಮ್ಮ ಅವರು. ನೋಡಿ ಏನೇನು ಇಟ್ಕೊಂಡಿದ್ದೀರಾ ಹೇಳಮ್ಮ. ರಾಗಿ ನೆನಾಕಿರೋದು, ರಾಗಿ ಅದನ್ನ ರುಬ್ಬಿಟ್ಟು ಹಾಲು ತೆಗಿಬೇಕು. ಆಮೇಲೆ ಬೆಲ್ಲದ್ದು ಪಾಕ ಮಾಡ್ಕೊಬೇಕು, ನೀರ್ ಇಟ್ಕೊಬೇಕು. ಅದು ಸೋಸ್ಕೊಂಡ್ಬಿಟ್ಟು ಎರಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಗೋಲಿಸ್ಬೇಕು. ಸೊ ಇದು ನಮ್ಮ ಅಮ್ಮಂದ ಹಳ್ಳಿ ಭಾಷೆ, ಅರ್ಥ ಆಗಲ್ಲ ಅಂದ್ರೆ ಮಾಡೋದ್ನ ವಿಡಿಯೋ ಮುಖಾಂತರ ತೋರಿಸ್ತೀನಿ, ಗೊತ್ತಾಗುತ್ತೆ. ಒಂದ್ಸರಿ ಹಾಕೊಳಮ್ಮ. ಹಾಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ರುಬ್ಬಿ ಬಿಟ್ಟು ಜರಡಿಲಿ ಸೋಸ್ಕೊಂಡು ಹಾಲು ತೆಗಿಬೇಕು ಇದ್ರಲ್ಲಿ. ಎಸ್, ಸ್ವಿಚ್ ಆನ್ ಮಾಡಿಲ್ವಲ್ಲಮ್ಮ. ಸೊ ನೋಡಿ ಗೈಸ್, ಹಿಂಗೆ ರುಬ್ಕೊಂಡಾದ್ಮೇಲೆ ಈ ತರ ಹಿಂಗೆ ಕೈಲಿ ಇದ್ ಮಾಡ್ಕೊಳ್ಬೇಕು, ಹಾಲು ತಕೊಬೇಕು. ಅಣ್ಣ ಬಂದ್ ನಮ್ಮ ಅಪ್ಪ ಬಂದಿದ್ದಾರೆ. ವಿಡಿಯೋ ನಮ್ಮ ಅಪ್ಪ ಇವರೇ. ಲಾಗಲ್ಲಿ ಎಲ್ಲೂ ಕಾಣಿಸ್ಕೊಂಡಿರ್ಲಿಲ್ಲ, ಫಸ್ಟ್ ಟೈಮು ಲಾಗಲ್ಲಿ ಕಾಣಿಸ್ಕೊಂತಿದ್ದಾರೆ. ಏನ್ ಕೆಲಸ ಮಾಡೋದು ನಿನ್ಗೆ ಯಾಕೆ ಆಮೇಲೆ? ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಐತೆ? 25 ವರ್ಷ. ನನ್ನ ವಯಸ್ಸಿಗಿಂತ ಜಾಸ್ತಿ ಎಕ್ಸ್ಪೀರಿಯನ್ಸ್ ಐತೆ. ಏನಾದ್ರು ಡೀಟೇಲ್ಸ್ ಬೇಕು, ಏನಾದ್ರು ಮನೆ ಕಟ್ಟೋದು, ಎಲೆಕ್ಟ್ರಿಷಿಯನ್ ಏನಾದ್ರು ವೈರಿಂಗ್ ಬೇಕು ಅಂತ ಅಂದ್ರೆ ಇವ್ರ ಡೀಟೇಲ್ಸ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ನೋಡಿ. ಸೊ ಈ ತರ ಪಾಕ ಹಾಕೋಬೇಕು, ಮತ್ತೆ ಹಿಂಗೆ ಉರಿಲಿ ಅದನ್ನ ತಿರುಗಿಸ್ತಾನೆ ಇರ್ಬೇಕು. ತಿರುಗಿಸ್ಲಿಲ್ಲ ಅಂದ್ರೆ ಏನಾಗುತ್ತೆ ಹೇಳು? ಗಟ್ಟಿಗಾಗಲ್ಲ, ಅದು ಒಡೆದೋದಂಗ ಆಗುತ್ತೆ, ಅಂದ್ರೆ ತಳ ಹಿಡಿಯುತ್ತಾ? ನೋಡಿ ಗೈಸ್, ಹಿಂಗೆ ಮಾಡಬೇಕು. ಸುಮಾರು ಹೊತ್ತು ಟೈಮ್ ತಗೊಳಕ, 1 ಅವರ್. ಈ ತರ ರಾಗಿ ಕೆಲಸ ಬರುತ್ತೆ, ರಾಗಿ ಹಲ್ವಾ ಅಂತ ಅಂತಾರೆ. ಅಂಡ್ ಇಷ್ಟೆಲ್ಲ ಯಾಕೆ ಮಾಡಿದ್ಯಮ್ಮ? ನಮ್ ಬ್ರದರಿಗೆ, ನಮಗೆ, ನಮ್ ಫ್ರೆಂಡ್ಸ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ತಂಪು. ಅದೇ ನಮ್ಮ ಮಾಮಂಗೆ ಮತ್ತೆ ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡ್ಬೇಕು ಅಂತ ಹೇಳಿದಾರೆ. ಇದೇ ನಮ್ಮ ಅಪ್ಪ ಅಮ್ಮ ಕಲ್ಸ್ಕೊಟ್ಟಿರೋದು, ಹಂಚ್ಕೊಂಡು ತಿನ್ಬೇಕು ಅಂತ. ಸೊ ಗುಡ್ ಮಾರ್ನಿಂಗ್ ಗೈಸ್. ನೋಡಿ, ಅಷ್ಟು ಊಟ ತಿಂದು ಬೇಜಾರಾಗಿತ್ತು. ನಾನು ಇಷ್ಟಪಟ್ಟು ನಮ್ಮ ಅಮ್ಮ ಮಾಡೈತೆ. ಏನೇನು ಮಾಡಿದ್ಯಮ್ಮ? ಇಲ್ಲಿ ನೋಡಿ, ಕೋಸಂಬರಿ, ಸಾಂಬಾರು, ಕಿಲ್ಸ, ದೋಸೆ, ಚಟ್ನಿ, ಆ ಕಡೆ ಮೊಸರನ್ನ. ಇವತ್ತು ನನಗಂತೂ ಭರ್ಜರಿ ಊಟ. ಕಾಯಿ ರಸ ಮಾಡಿ ಇದನ್ನ ತಿಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಏನಂತಂದರೆ ತಂಪು ದೇಹಕ್ಕೆ, ಹಂಗಾಗಿ ಇದನ್ನ, ಈ ಸ್ವೀಟ್ನ ಇಷ್ಟಪಟ್ಟು ಈ ನಮ್ಮ ಜನ್ರೇಷನಲ್ಲೇ ಲಾಸ್ಟ್ ಆಗುತ್ತೆ ಇದನ್ನ ತಿನ್ನೋದು ಅಂತ ಅನ್ಸುತ್ತೆ. ಮುಂದೆ ಕಂಟಿನ್ಯೂ ಮಾಡೋಕ್ಕಾಗತ್ತಮ್ಮ? ಹಿಂಗೆ ನನಗೆ ಕಲ್ಸ್ಕೊಡು ಯಾವಾಗಾರು, ನಾನು ಮಾಡ್ತೀನಿ. ನಪ್ಪ ಸೈಲೆಂಟ್ ಬಾಯಿ ಅಂತ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಆಮೇಲೆ ನಮ್ಮಮ್ಮ ಒಂದು ಮಾತು ಹೇಳಿದ್ರು, ಹಂಚು ತಿನ್ನಬೇಕು ಅಂತ. ಇದು ತುಂಬ ಮಾಡಿದ್ರು, ನೀವು ನೋಡಿದ್ರೆ ಯಾಕೆ ಅಂತ. ಅವರ ನಮ್ಮ ಮಾಮಂಗೆ ಆಗಲಿ, ಅವ್ರ ಫ್ರೆಂಡ್ಸಿಗೆ ಆಗಲಿ ಕೊಟ್ಟು ಇದೆಲ್ಲ ನೋಡಿದ್ಮೇಲೆ ಒಂದು ಮಾತು ಜ್ಞಾಪಕ ಬರುತ್ತೆ, ಒಂದು ಹಾಡು ಜ್ಞಾಪಕ ಬರುತ್ತೆ ಕಣಮ್ಮ. ಯಾವ್ದಾಳು? ಶಿವಾನಂದ ಐತಲ್ಲ, ಸೇಸ್ ಮೈಲೆ ಕೊಡು. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡತಿದ್ದ ಮೇಲೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಕಮೆಂಟ್ ಮಾಡಿ. ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ, ಏನ್ ಚಂದವೋ.